ಏಕಾಂಗಿಗೆ ಇದ್ದಿದ್ದೇ ಇವನೊಬ್ಬ. ಈಗ ಇವನು ಹೋಗ್ಬಿಟ್ಟ. ಈ ಕೆಳಗಡೆ ಇವನು ಮಲ್ಗವನೆ. ಇನ್ನು ಮುಂದೆ ಇವನು ಇಲ್ಲದೆ ನಾನು ಅದೆಂಗೆ ಬದುಕ್ತೀನೋ ಗೊತ್ತಾಗ್ತಿಲ್ಲ. ಇವನ ಜೊತೆ ಕಳೆದಿರೋ ಕ್ಷಣಗಳೆಲ್ಲ ಇನ್ಮೇಲೆ ಬರೀ ನೆನಪು. ಏಕಾಂಗಿ. ಇವನು ನಂಗೊಂದು ಮಾತು ಹೇಳಿದ್ದ. ನಿನ್ನ ಪ್ರೀತಿಸ್ತವರು, ನಿನ್ನ ಫ್ರೆಂಡ್ಸು ಎಲ್ಲರೂ ಬಿಟ್ಟೋದ್ರು ಅಂತ ನೋವಾಗ್ತಿದ್ಯಾ? ಖುಷಿಪಡು. ಇನ್ಮೇಲೆ ನೀನು ಏಕಾಂಗಿ. ಬಿಟ್ಟೋದವ್ರು ಯಾರನ್ನೂ ಮರಿಬೇಡ, ನೆನಪಲ್ಲಿಟ್ಕೋ. ಪ್ರಪಂಚಕ್ಕೆ ನೀನು ಯಾರಂತ ತೋರಿಸು. ನಿನ್ನ ಕನಸುಗಳನ್ನೆಲ್ಲ ನನಸು ಮಾಡ್ಕೋ. ಏಕಾಂಗಿ ಆಗಿರೋಕ್ಕೆ ಎಲ್ಲರೂ ಕೈಲೂ ಆಗಲ್ಲ, ಅದು ನೋವು ಕೊಡುತ್ತೆ. ಹಾಗೆ ಒಬ್ಬ ವ್ಯಕ್ತಿನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಇನ್ಮೇಲೆ ನಿನ್ನ ಟೈಮ್ ಶುರು ಆಯಿತು. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಆತ್ಮಹಂ ಬ್ರಹ್ಮಾಸ್ಮಿ. ಜೊತೆಗೆ ಇರ್ತೀನಿ ಅಂದೆ. ಈಗ ಇವನು ಬಿಟ್ಟು ಹೋದ. ನಾನು ಜೀವನ ಪೂರ್ತಿ ಏಕಾಂಗಿಯಾಗೆ ಇದ್ಬಿಡ್ತೀನ? ಏಕಾಂಗಿ. ಹ್ಯಾಪಿ ಬರ್ತ್ಡೇ. ಹುಟ್ಟು. ಸಾವು. ಹಲೋ. ಏನೋ ಬದುಕಿದ್ಯಾನು? ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಯಾರೋ ಹೇಳಿದ್ರು ನೀನೇನೋ ಫೋಟೋಗ್ರಫಿ ಬಿಟ್ಬಿಟ್ಟಿದ್ಯಂತ. ಯಾರು ಹೇಳಿದ್ದು? ನಾನು ಫೋಟೋಗ್ರಫಿ ಮಾಡ್ತಿದ್ದೀನಿ. ಕರೆಕ್ಟು. ನೀನು ನಂಗೆ ಯಾಕೆ ಕಾಲ್ ಮಾಡಿದೆ? ನಾನು ನಿಮ್ಗೆ ಯಾರಿಗೂ ಬೇಡ ತಾನೆ. ನೀವೆಲ್ಲರೂ ಖುಷಿಯಾಗಿದ್ದೀರಾ, ಹಂಗೆ ಚೆನ್ನಾಗಿರ್ರಿ. ನಾನೊಬ್ಬನೇ ಏಕಾಂಗಿಯಾಗಿ ಬದುಕ್ತೀನಿ. ಬದುಕು ತೋರಿಸ್ತೀನಿ. ನೋಡೋಣ ಅದೇನು ಮಾಡ್ತೀಯ ಅಂತ. ನೋಡು, ಬದುಕ್ತೀನಿ, ಬದುಕು ತೋರಿಸ್ತೀನಿ. ಕಿಂಗು, ರಾಜ ಥರ ಬದುಕ್ತೀನಿ. ಐ ವಿಲ್ ಲಿವ್ ಲೈಕ್ ಅ ಕಿಂಗ್. ಸೋಲು. ನಾನು ಸೋತೋದೆ.
ಗೆಲ್ತೀನಿ. ಸ್ನೇಹ, ಸೂರ್ಯ, 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 ಪ್ರೀತಿ, ಹೆಣ್ಣು, ಮಾಯೆ, ನಂಗೆ ಯಾರು ಬೇಡ. ಮೌನ, ನೆನಪು, ಬದುಕು, ನಿನ್ನ ಬದುಕು ಒಂದು ಇತಿಹಾಸ ಆಗಲಿ. ಪ್ರಪಂಚಕ್ಕೆ ನೀನು ಯಾರಂತ ತೋರಿಸು. ಪ್ರಪಂಚನೇ ತಿರುಗಿ ನೋಡೋ ಥರ ಬದುಕು. ಕನಸು, ಆತ್ಮ, ಅಹಂ ಬ್ರಹ್ಮಾಸ್ಮಿ.
ಅದು ಅವನ ಸಮಾಧಿ ಇದ್ದಿದ್ದ ಜಾಗ. ಆದರೆ ಅವತ್ತಲ್ಲೇನೂ ಇರಲಿಲ್ಲ. ಏಕಾಂತ ಅವತ್ತು ನನಗೊಂದು ಸತ್ಯ ಹೇಳ್ತು. ಅವನು ನನ್ನ ಫ್ರೆಂಡ್ ಅಲ್ಲ, ನನಗ್ಯಾರೂ ಫ್ರೆಂಡೇ ಇರಲಿಲ್ಲ. ಚಿಕ್ಕ ವಯಸ್ಸಿಂದಲೂ ನನ್ನ ನಿನ್ನ ಫ್ರೆಂಡ್ ಅನ್ಕೊಂಬಿಟ್ಟಿದ್ಯಾ? ನಾನು ನಿನ್ನ ಫ್ರೆಂಡ್ ಅಲ್ಲ, ನಾನು ನಿನ್ನ ಆತ್ಮ. ಯುವರ್ ಸೋಲ್. ಆತ್ಮ. ಬ್ರಹ್ಮಾಸ್ಮಿ. ನಿನ್ನ ಆತ್ಮ ಯಾಕೆ ನಿನ್ನ ಥರ ಇಲ್ಲ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಏಕೆ ನಿನ್ನ ಆತ್ಮ ನಿನ್ನ ಥರನೇ ಇರಬೇಕು ಅಂತ ರೂಲ್ಸ್ ಇದೆಯಾ? ನಾನು ಬರೀ ನಿನ್ನ ಆತ್ಮ ಅಲ್ಲ, ನಿನ್ನ ಲೈಫ್, ನಿನ್ನ ಗುರಿ, ಡ್ರೀಮ್ಸ್, ಪ್ಯಾಷನ್, ನಿನ್ನ ಯೋಚನೆ. ಅವತ್ತು ನೀನು ಇಲ್ಲಿ ಊತಾಕಿದ್ದು ಇದೆಲ್ಲದನ್ನು ನನ್ನ ಇಲ್ಲಿ ಊತಾಕಿ ನೀನು ಪ್ರಪಂಚದ ಬಗ್ಗೆ ಯೋಚಿಸ್ಕೊಂಡು, ನಿನ್ನ ಜೀವನದಲ್ಲಿ ಬಂದು ಹೋದವ್ರ ಬಗ್ಗೆ, ನಿನಗೆ ನೋವು ಕೊಟ್ಟವ್ರ ಬಗ್ಗೆ, ಆಗೋಗಿರೋದ್ರ ಬಗ್ಗೆ ಯೋಚಿಸ್ಕೊಂಡು ಇಷ್ಟು ದಿವಸ ತುಂಬ ಸಫರ್ ಪಟ್ಬಿಟ್ಟಿದ್ಯಾ. ಇನ್ಮೇಲೆ ನೀನು ಹಿಂಗಿರಬಾರ್ದು. ನಿನ್ನ ಜೀವನದಲ್ಲಿ ತುಂಬ ಜನ ಬಂದೋದ್ರು, ಇನ್ನು ಮುಂದೆನೂ ಬಂದು ಹೋಗ್ತಾರೆ. ಬರೋರ್ಗೋಸ್ಕರ ಕಾಯ್ಬೇಡ, ಬಂದವ್ರನ್ನ ಇರು ಅಂತ ಬೇಡ್ಕೋಬೇಡ, ಹೋದವ್ರನ್ನ ತಿರುಗಿ ನೋಡ್ಬೇಡ. ನಿನ್ನ ಗುರಿಯಿಂದ ಓಡ್ತಿರು. ಈ ಕ್ಷಣ ನಿನಗೆ ರೀಬರ್ತ್ ಅನ್ಕೋ. ನೋಡು, ಆ ರವಿ, ಸೂರ್ಯ, ಸನ್, ಅವನು ಏಕಾಂಗಿ, ಆಕಾಶದಲ್ಲಿ ಒಬ್ಬನೇ ಇರ್ತಾನೆ. ಆದರೂ ಅವನು ಬೆಂಕಿ. ಅವನು ಸುಟ್ಟರು ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ. ಹಾಗೆ ನಿನ್ನ ಬದುಕು ಪ್ರಪಂಚಕ್ಕೆ ಬೆಳಕಾಗಬೇಕು. ಏಕಾಂಗಿಯಾಗೆ ಬದುಕು, ಆದರೆ ಸಾಮಾನ್ಯವಾಗಿ ಬದುಕಬೇಡ. ಲಿವ್ ಲೈಕ್ ಎ ಕಿಂಗ್. ಲಿವ್ ಲೈಕ್ ಎ ಕಿಂಗ್. ಐ ವಿಲ್ ಲಿವ್ ಲೈಕ್ ಅ ಕಿಂಗ್. ಅದೆತ್ಕೋ. ಏನ್ ಯೋಚಿಸ್ತಿದ್ಯಾ? ಅದೇ ತಾನೇ ನಿನ್ನ ಗುರಿ. ಅದಕ್ಕೋಸ್ಕರ ತಾನೇ ನೀನು ಹುಟ್ಟಿದ್ದು. ಅಪ್ಪ, ನಾನು ಫೋಟೋಗ್ರಫಿ ಕಲಿತೀನಿ. ಸೂರ್ಯ, ಫೋಟೋಗ್ರಾಫರ್. ನನ್ನ ಇನ್ಯಾವತ್ತೂ ಆಚೆ ಕರಿಬೇಡ. ನಾನು ನಿನ್ನ ಒಳಗಡೆನೇ ಇರ್ತೀನಿ. ನಾನು ಸತ್ತಾಗೆ ನೀನು ಸಾಯ್ತ್ಯ. ಅಲ್ಲಿವರೆಗೂ ನಿನ್ನ ಗುರಿಯಿಂದ ಓಡ್ತಿರು. ಗೆಲ್ಲು. ಅವಾಗ ಪ್ರತಿಯೊಂದು ನಿನ್ನಿಂದೆ ಬರುತ್ತೆ.